ಕಲಿಕಾ ಫಲಗಳು ಶಿಕ್ಷಕರು ಏನನ್ನು ಬೋಧಿಸಬೇಕು ಎಂಬುದನ್ನು ಸೂಚಿಸುವುದಿಲ್ಲ, ಬದಲಾಗಿ ಕಲಿಕೆಯಿಂದ ಮಕ್ಕಳಲ್ಲಾಗುವ ಬದಲಾವಣೆಗಳನ್ನು ಸೂಚಿಸುತ್ತದೆ. ಅಂದ್ರೆ ಇದು ಕಲಿಕಾ ಫಲಗಳು ಎಕ್ಸಾಕ್ಟ್ ಶಿಕ್ಷಕರಿಗೆ ಹೇಗೆ ಬೋಧಿಸಬೇಕು ಅನ್ನೋದನ್ನ ಸೂಚಿಸೋದಕ್ಕಿಂತ ಹೆಚ್ಚಾಗಿ ಏನು ಬದಲಾವಣೆ ಆಗಬೇಕು ಮಗುವಿನಲ್ಲಿ, ಯಾವ ಸಾಮರ್ಥ್ಯ ಬೆಳಿಬೇಕು, ಯಾವ ಕೌಶಲ್ಯ ವೃದ್ಧಿ ಆಗಬೇಕು, ಯಾವ ತರದ ಜ್ಞಾನ ಅವನಲ್ಲಿ ಉಂಟಾಗಬೇಕು, ಅಥವಾ ಯಾವ ರೀತಿಯ ಅನ್ವಯಿಕ ಜ್ಞಾನ ಅವನಲ್ಲಿ ಬರಬೇಕು ಅನ್ನೋದನ್ನ ಹೆಚ್ಚಾಗಿ ಒತ್ತು ಕೊಡುತ್ತೆ ಅಂತಕ್ಕಂಥ ಕಲಿಕಾ ಫಲ. ನೆಕ್ಸ್ಟ್, ವಿದ್ಯಾರ್ಥಿಗಳು ಗಳಿಸಬೇಕಾದ ಸಾಮರ್ಥ್ಯಗಳನ್ನು ಸೂಚಿಸುತ್ತದೆ. ಹೌದು, ನಾವು ಕಲಿಕಾ ಫಲಗಳನ್ನು ರೂಪಿಸೋದೇ ಅದೇ ರೀತಿ. ಯಾಕೆ ಆ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯಗಳನ್ನು ಬೆಳೀಲಿ ಅಂತಕ್ಕಂಥ ಅಂಶ ಆಧಾರವಾಗಿ ಇಟ್ಟುಕೊಂಡೇ ನಾವು ಈ ಕಲಿಕಾ ಫಲಗಳನ್ನ ರೂಪಿಸೋದ್ರಿಂದ ಇದು ವಿದ್ಯಾರ್ಥಿಗಳು ಗಳಿಸಬೇಕಾದ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಸೊ ಉದ್ದೇಶಗಳು ಶಿಕ್ಷಕರಿಗೆ ತಮ್ಮ ಕಲಿವಿನ ತಂತ್ರಗಳನ್ನು ಸೂಕ್ತವಾಗಿ ಆಯ್ಕೆ ಮಾಡಿಕೊಳ್ಳಲು ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಅಂದ್ರೆ ಉದಾಹರಣೆಗೆ ಒಬ್ಬ ಶಿಕ್ಷಕನಾದವನು ಹೇಗೆ ಒಂದು ಮೌಲ್ಯಮಾಪನ ಮಾಡಬೇಕು, ಯಾವ್ಯಾವ ತಂತ್ರವನ್ನು ಅಂದ್ರೆ ಆ ಕಲಿಕೆ ಆಗೋದಕ್ಕೋಸ್ಕರ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಕಲಿಕಾ ಫಲಗಳು ಸೂಚಿಸ್ತವೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ನೆಕ್ಸ್ಟ್, ಹಾಗಾದ್ರೆ ಈ ಕಲಿಕಾ ಫಲಗಳ ಪ್ರಾಮುಖ್ಯತೆ ಏನು? ಸೊ ಈ ಪ್ರಾಮುಖ್ಯತೆ ಸಾಕಷ್ಟಿದೆ. ಕಲಿಕಾ ಫಲಗಳ ಪ್ರಾಮುಖ್ಯತೆ ನಾವು ಮುತ್ತುರಾಜ್ ಆಗಲೇ ಹೇಳಿದಾಗ ನಾವು ಮೊದಲ ಕಲಿಕಾಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಆ ಕಲಿಕಾಂಶಗಳನ್ನು ಬೋಧನೆ ಮಾಡಿ ಅದನ್ನ ಮೌಲ್ಯಮಾಪನ ಮಾಡಿ ಅವಾಗ ಬರ್ತಕ್ಕಂಥ ರಿಸಲ್ಟ್ ಅನ್ನ ನಾವು ಕಲಿಕಾ ಫಲಗಳು ಅಂತ ಕರಿತಿದ್ವಿ. ಈಗ ನಾವು ಮುಂಚೆನೆ ನಾವು ಕಲಿಕಾ ಫಲಗಳನ್ನ ಇಟ್ಕೊಳ್ಳೋದ್ರಿಂದ ಪ್ರಾಮುಖ್ಯತೆ, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವು ಸ್ವಲ್ಪ ಗಮನಿಸಿದೆ. ವಿದ್ಯಾರ್ಥಿಗಳಿಗೆ ತಾವು ಗಳಿಸಬೇಕಾದ ಸಾಮರ್ಥ್ಯಗಳನ್ನು ಸ್ಪಷ್ಟಪಡಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಅಂದ್ರೆ ಒಬ್ಬ ಸ್ಟೂಡೆಂಟ್ಗೆ ಕಲಿಕಾ, ನನ್ನ ಮುಂದಿನ ಸ್ಲೈಡ್ಗಳಲ್ಲಿ ನಾನು ಹೇಳ್ತೀನಿ ಕಲಿಕಾ ಫಲದ ಅನುಕೂಲಗಳು ಅಂತ ಇದ್ದಾವೆ, ಅಲ್ಲಿ ಹೇಳ್ತೀನಿ. ಸೊ ಇದು ವಿದ್ಯಾರ್ಥಿಗಳಿಗೆ ತಾವು ಗಳಿಸಬೇಕಾದ ಸಾಮರ್ಥ್ಯವನ್ನ ಸ್ಪಷ್ಟಪಡಿಸಿಕೊಳ್ಳೋದಕ್ಕೆ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನೆಕ್ಸ್ಟ್, ಕಲಿಕಾ ಫಲಗಳು ವಿದ್ಯಾರ್ಥಿಗಳ ಕಲಿವನ್ನು ಮಾಪನ ಮಾಡಿ ಅಗತ್ಯ ಮಾರ್ಗದರ್ಶನ ಮಾಡತಕ್ಕಂಥದ್ದಕ್ಕೆ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಏನು ಕಲಿಬೇಕು ಅದನ್ನ ಕಲಿಬೇಕಂದ್ರೆ ಶಿಕ್ಷಕ ಯಾವ ರೀತಿಯಾದ ಮಾರ್ಗದರ್ಶನವನ್ನ ಮಾಡಬೇಕು ಅಥವಾ ಯಾವ